ನಮಸ್ಕಾರ ನನ್ನ ಹಿತೈಷಿಗಳಿಗೆ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ನಮ್ಮ ಮನೆಗೆ ಶ್ರೀರಾಮಂದು ನಮಸ್ಕಾರ ಮಾಡ್ಕೊಂಡು ಹೇಳ್ತಾ ಇದ್ದೀನಿ. ಮಂತ್ರಾಕ್ಷತೆ ಬಂದಿದೆ, ಅದಕ್ಕೊಂದು ಪೂಜೆ ಮಾಡಿ ಅದಕ್ಕೆ ಎಲ್ರಿಗೂ ಒಳ್ಳೇದು ಮಾಡಲಿ ರಾಮ ಅಂತ ಕೇಳ್ಕೊಳ್ತಾ ಇದ್ದೀನಿ. ನೋಡಿ, ಫಸ್ಟಿಗೆ ನಾನು ನೆಲ ಕ್ಲೀನ್ ಮಾಡಿಕೊಂಡು, ಯಾಕಂದರೆ ತುಂಬ ಭಕ್ತಿಯಿಂದ ಮಾಡೋಣ ನಾವು ಈ ಪೂಜೆನ. ರಂಗೋಲಿ ಹಾಕಿದ್ದೀನಿ, ಮತ್ತು ನಮ್ಮದು ಎಲ್ಲದಕ್ಕೂ ವಿಘ್ನನ ಕಳೆಯುವಂಥ ವಿಘ್ನಾಯಕಂದೊಂದು ಸಣ್ಣದು ಮೂರ್ತಿ ಇಟ್ಟಿದ್ದೀನಿ. ಅವನಿಗೊಂದು ಹಣ್ಣು ವಿಳೆದೆಲೆ ಇಟ್ಟು ನೈವೇದ್ಯಕ್ಕೆ ಇಟ್ಟಿದ್ದೀನಿ. ಒಂದೆರಡು ದೀಪ ಅಂಟಿಸಿದ್ದೀನಿ. ನನ್ನ ಕೈಯಲ್ಲಾದಂಗೆ ಸಣ್ಣ ಪೂಜೆ ಮಾಡಿದ್ದೀನಿ. ಇದನ್ನು ದಯವಿಟ್ಟು ಎಲ್ಲರೂ ಮಾಡಿ ಅಂತ ಕೇಳ್ಕೊಳ್ತೀನಿ. ನೋಡಿ, ಒಂದು ನೆಲದ ಮೇಲೆ ಇಡೋದು ಬೇಡ, ಒಂದು ಸಣ್ಣ ಮಣೆ ಹಾಕಿ ಮನೆಗೆ ಒಂದು ಸಣ್ಣದಾಗಿ ಸುಮ್ಮನೆ ಒಂದು ರಂಗೋಲಿ ಬಿಡಿಸೋಣ. ಹಾಗೆ ಬಿಡಬೇಡಿ. ಒಂದು ಯೆಲ್ಲೋ ಕಲರ್ ಬಟ್ಟೆ ತಗೊಳ್ಳಿ. ದಯವಿಟ್ಟು ಯೆಲ್ಲೋ ಕಲರು ಇಲ್ಲ ಅಂತ ಅಂದರೆ ನೀವು ವೈಟ್ಗೆ ನೀವು ಇದು ಮಾಡ್ಕೊಳ್ಬೋದು. ಅದನ್ನು ಹಾಲು ಮತ್ತು ಅರಿಶಿನ ಹಾಕಿ ಅದರಲ್ಲಿ ಅದ್ಬಿಟ್ಟು ಒಣಗಾಕಿ ಇದು ಮಾಡಿ. ಒದ್ದೆ ಬಟ್ಟೆಲಿ ಹಾಕಬೇಡಿ. ಮಂತ್ರಾಕ್ಷತೆ ಎಲ್ಲ ಬೂಸ್ಟ್ ಬಂದಂಗೆ ಆಗುತ್ತೆ. ದಯವಿಟ್ಟು ಮಂತ್ರಾಕ್ಷತೆನ ಯಾರು ಅದನ್ನು ದುರುಪಯೋಗ ಪಡಿಸ್ಕೊಬೇಡಿ ಮತ್ತು ಹಾಳು ಮಾಡಬೇಡಿ. ನೋಡಿ, ಮಂತ್ರಾಕ್ಷತೆನೇ ಓಂ ಶ್ರೀರಾಮ್ ಓಂ ಜೈ ರಾಮ್ ಓಂ ಶ್ರೀರಾಮ್ ಓಂ ಜೈ. ನೋಡಿ, ಮಂತ್ರಾಕ್ಷತೆ ಹಾಕಿದ್ದೀನಿ. ಅದಕ್ಕೆ ನಿಮ್ಮ ಕೈಯಲ್ಲಾಗಿತ್ತು. ಎಲ್ಲರ ಹತ್ರ ಬೆಳ್ಳಿ ನಾಣ್ಯ ಇರುತ್ತೆ. ನಾನು ಬೆಳ್ಳಿ ನಾಣ್ಯ ನನಗೆ ಅಷ್ಟು ಶ್ರೇಷ್ಠ ಅಲ್ಲ. ಬೆಳ್ಳಿ ಶ್ರೇಷ್ಠ, ಬೆಳ್ಳಿಗಿಂತ ಹಿತ್ತಾಳೆ ಶ್ರೇಷ್ಠ. ನೋಡಿ, ಹಿತ್ತಾಳೆದೊನ್ನೆ ನಾಣ್ಯ ಹಾಕಿ ಪ್ರಾರ್ಥನೆ ಮಾಡಿ. ಮತ್ತು ನೋಡಿ, ಇವರಿದ್ರಲ್ಲಿ ನಮಗೆ ಮಂತ್ರಾಕ್ಷತೆ ತಂದು ಕೊಟ್ರಲ್ಲ, ಅವ್ರು ಹೇಳಿದ್ದು ನನಗೆ ಈ ಥರ ಪೂಜೆ ಮಾಡಿ ಅಮ್ಮ ಅಂತ ಹೇಳಿ. ಹಾಗಾಗಿ ಈ ಪೂಜೆ ಮಾಡ್ತಾಯಿದ್ದೀನಿ. ನನಗೆ ಅಯೋಧ್ಯೆಯಿಂದ ಒಂದು ಫೋಟೋ ಬಂದಿದೆ. ರಾಮ ಮಂದಿರ ನಿರ್ಮಾಣವಾಗುತ್ತಿರುವ ರಾಮ ಮಂದಿರ. ನೋಡಿ, ಎಷ್ಟು ಒಳ್ಳೆ ಸುದಿನ ನಮ್ಮದು ಇದು. ತಾಮ್ರದ ಕಾಯಿನ್ ಇರಲಿಲ್ವಾ? ತಾಮ್ರದ ಕಾಯಿನ್ ಇಲ್ಲ ಅಂದರೆ ಪರವಾಗಿಲ್ಲ, ಬೆಳ್ಳಿದಿತ್ತ ಬೆಳ್ಳಿದಿಡಿ. ಬೆಳ್ಳಿದ್ದು ಇಲ್ವಾ ಯೋಚನೆ ಮಾಡೋಕ್ಕೆ ಹೋಗ್ಬೇಡಿ. ಒಂದು ನಿಮ್ಮ ಹತ್ರ ಯಾವ್ದು ಕಾಯಿನ್ ಇರುತ್ತೆ, 1 ರೂಪಾಯಿ 2 ರೂಪಾಯಿ ಎಷ್ಟರದ್ದಾದರೂ ಕಾಯಿನ್ ಇಡಿ ಅಂತ. ನೋಡಿ, ಇಲ್ಲಿ ಶ್ರದ್ಧೆಯ ಮಾತಾ ಭಗಿನಿಯರೇ ಮತ್ತು ಸಹೋದರರೇ, ವಿಕ್ರಮ ಸಂವತ್ಸರ 2080 ಯುಗಾಬ್ದ 5125 ಶ್ರೀ ಶೋಭಾಕ್ಷ ನಾಮ ಸಂವತ್ಸರ ಉತ್ತರಾಯಣ ಹೇಮಂತ ಋತು ಪುಷ್ಯಮಾಸ ಶುಕ್ಲಪಕ್ಷ ದ್ವಾದಶಿ ಸೋಮವಾರ ದಿನಾಂಕ 22/1/24 ಈ ಶುಭ ದಿನದಂದು ಅಯೋಧ್ಯೆಯ ಶ್ರೀರಾಮ ಜನ್ಮಸ್ಥಾನದಲ್ಲಿ ನಿರ್ಮಾಣವಾಗುತ್ತಿರುವ ಭವ್ಯ ಮಂದಿರದ ನೆಲ ಅಂತಸ್ತಿನಲ್ಲಿರುವ ಗರ್ಭಗುಡಿಯಲ್ಲಿ ಶ್ರೀರಾಮನಲ್ಲ ಬಾಲರಾಮ ನೂತನ ವಿಗ್ರಹದ ಪ್ರತಿಷ್ಠಾಪನೆಯು ನೆರವೇರಲಿದೆ. ದಿನಾಂಕ 22ರಂದು ಬೆಳಗ್ಗೆ 11ರಿಂದ ಮಧ್ಯಾಹ್ನ 1ರ ಮಧ್ಯದಲ್ಲಿ ಪ್ರಾಣ ಪ್ರತಿಷ್ಠಾಪನೆ ನಡೆಯಲಿದೆ. ಅಯೋಧ್ಯೆ ನಗರಿಯಲ್ಲಿ ಈ ಸಂದರ್ಭದಲ್ಲಿ ಅಭೂತಪೂರ್ವ ಸಂಭ್ರಮದ ವಾತಾವರಣವು ನಿರ್ಮಾಣವಾಗಲಿದೆ. ಈ ಅಮೃತ ಗಳಿಗೆಯಲ್ಲಿ ತಾವು ಸಹ ತಮ್ಮ ಗ್ರಾಮ, ಮೊಹಲ್ಲ, ಕಾಲೋನಿ, ಬಸ್ತಿಗಳಲ್ಲಿರುವ ಮಂದಿರಗಳಲ್ಲಿ ಕಾರ್ಯಕ್ರಮವನ್ನು ನೋಡಿ, ನಾನು ಇದರಲ್ಲಿರೋದು ಓದ್ತಾ ಇರೋದು. ತಮ್ಮ ಮಂದಿರಗಳಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸುವುದು. ಮಂದಿರ ಕೇಂದ್ರಿತವಾಗಿ ಈ ಕಾರ್ಯಕ್ರಮವನ್ನು ಆಯೋಜಿಸುವುದು. ಆಯಾ ಗ್ರಾಮದಲ್ಲಿರುವ ಮಂದಿರದಲ್ಲಿ ಆಸುಪಾಸಿನಲ್ಲಿರುವ ರಾಮ ಭಕ್ತರನ್ನು ಒಗ್ಗೂಡಿಸಿ ಕಾರ್ಯಕ್ರಮವನ್ನು ಆಯೋಜಿಸುವುದು. ದೂರದರ್ಶನ ಅಥವಾ LED ಪರದೆ ಅಥವಾ ಪ್ರೊಜೆಕ್ಟರ್ ಹಾಗೂ ಯಾವುದೇ ತರಹದ ಪರದೆಯಲ್ಲಿ ಅಯೋಧ್ಯೆಯ ಕಾರ್ಯಕ್ರಮವನ್ನು ನೇರವಾಗಿ ವೀಕ್ಷಿಸಲು ವ್ಯವಸ್ಥೆಯನ್ನು ಮಾಡುವುದು. ಆಯಾ ಮಂದಿರದಲ್ಲಿ ಪ್ರತಿಷ್ಠಾಪನೆಯಾಗಿರುವ ವಿವಿಧ ದೇವತೆಗಳ ಭಜನೆ, ಕೀರ್ತನೆ, ಪೂಜೆ ಮತ್ತು ಆರತಿಗಳನ್ನು ಮಾಡುವುದು. ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ವಿಜಯ ಮಹಾಮಂತ್ರವನ್ನು ಸಾಮೂಹಿಕವಾಗಿ 108 ಬಾರಿ ಜಪ ಮಾಡುವುದು.
ಇದರ ಜೊತೆಗೆ ಹನುಮಾನ್ ಚಾಲೀಸು, ಸುಂದರಕಾಂಡ ಪಾರಾಯಣ, ರಾಮರಕ್ಷ ಸ್ತೋತ್ರದ ಪಠಣಗಳನ್ನು ಸಹ ಜೋಡಿಸಿಕೊಳ್ಳಬಹುದು. ಇದರಿಂದ ಎಲ್ಲ ದೇವಾದಿ ದೇವತೆಗಳು ಪ್ರಸನ್ನರಾಗಲಿ ಮತ್ತು ವಾತಾವರಣವು ಸಾತ್ವಿಕವಾಗಿ ರಾಮರಾಮಯವಾಗಲಿ. ಪ್ರತಿಷ್ಠಾಪನೆಯ ನಂತರ ಶಂಖನಾದ ಮತ್ತು ಘಂಟನಾದದೊಂದಿಗೆ ಆರತಿ ಮತ್ತು ಪ್ರಸಾದದ ವಿತರಣೆಯನ್ನು ಮಾಡುವುದು. ಈ ಶುಭ ದಿನದಂದು ಎಲ್ಲ ದೂರದರ್ಶನ ಚಾನೆಲ್ಗಳಲ್ಲಿ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮದ ನೇರ ಪ್ರಸಾರ ಇರುತ್ತದೆ. ಪ್ರಾಣ ಪ್ರತಿಷ್ಠಾಪನೆಯ ದಿನದಂದು ಸಂಜೆ ಸೂರ್ಯಾಸ್ತವಾದ ಮೇಲೆ ತಮ್ಮ ತಮ್ಮ ಮನೆಗಳ ಮುಂದೆ ಎಲ್ಲ ದೇವಾದಿ ದೇವತೆಗಳನ್ನು ಪ್ರಸನ್ನಗೊಳಿಸಲು ದೀಪಗಳನ್ನು ಬೆಳಗುವುದು. ಜಗತ್ತಿನ ಕೋಟಿ ಕೋಟಿ ಮನೆಗಳ ಮುಂದೆ ದೀಪೋತ್ಸವವು ನಡೆದು ಇಡೀ ಜಗತ್ತು ದೀಪಗಳ ಮಾಲೆಯಿಂದ ಜ್ಯೋತಿರ್ಮಯವಾಗುವುದು. ಅಯೋಧ್ಯೆಯಲ್ಲಿ ಪ್ರತಿಷ್ಠಾಪನೆಯ ದಿನದ ನಂತರ ಪ್ರಭು ಶ್ರೀರಾಮಲಲ್ಲ ಬಾಲರಾಮನ ದರ್ಶನ ಮತ್ತು ನವನಿರ್ಮಿತ ಭವ್ಯ ಜನ್ಮಭೂಮಿ ಮಂದಿರವನ್ನು ದರ್ಶಿಸಲು ತಮಗೆ ಅನುಕೂಲದ ಸಮಯದಲ್ಲಿ ಪರಿವಾರ ಸಮೇತರಾಗಿ ಅಯೋಧ್ಯ ಗಣರಿಗೆ ಬರುವಂತೆ ಮತ್ತು ಅದರಿಂದ ಪ್ರಭು ಶ್ರೀರಾಮಚಂದ್ರನ ಸಂಪೂರ್ಣ ಕೃಪೆಗೆ ಪಾತ್ರರಾಗುವಂತೆ ತಮ್ಮಲ್ಲಿ ವಿನಂತಿಸುತ್ತೇವೆ. ವಿಶೇಷ ಸೂಚನೆ ಇದೆ ನೋಡಿ, ದಯವಿಟ್ಟು ಗಮನಿಸಿ. ಈ ಪ್ರತಿಷ್ಠಾಪನೆಯ ದಿನ ಯಾವುದೇ ಮೆರವಣಿಗೆ, ಶೋಭಾಯಾತ್ರೆ, ಸಾರ್ವಜನಿಕ ಕಾರ್ಯಕ್ರಮ ಮತ್ತು ಪಟಾಕಿ ಸಿಡಿಸುವುದಕ್ಕೆ ಅವಕಾಶವಿರುವುದಿಲ್ಲ. ಇದು ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರದ ನಿವೇದನೆ. ನೋಡಿ ಇಲ್ಲಿದೆ, ನಾನು ಇದನ್ನು ಓದಿದ್ದು ನೋಡಿ. ಎಲ್ಲ ರೀತಿಯಲ್ಲಿ ದಯವಿಟ್ಟು ಎಲ್ಲರೂ ನಿಮ್ಮ ಮನೇಲಿ ಈ ಥರ ಒಂದು ಪೂಜೆ ಮಾಡಿ ಅಂತ ಕೇಳ್ಕೊಳ್ತೀನಿ ನಾನು. ಏನಿಲ್ಲ, ಇವಾಗ ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಮಾಡಿ. ಇದನ್ನು ಮಾಡಿದ್ರೆ ತುಂಬ ನಿಮ್ಮ ಮಕ್ಕಳಿಗೆ ಒಳ್ಳೆಯದಾಗುತ್ತೆ, ಮಕ್ಕಳಿಗೆ ವಿದ್ಯೆ ಬುದ್ಧಿ ಬರುತ್ತೆ. ಶ್ರೀರಾಮ ನಮ್ಮ ಹಿಂದೆ ನಿಂತು ನಮಗೆ ರಕ್ಷೆ ಕೊಡ್ತಾನೆ ಅನ್ನೋದು ಆವಾಗಲಿಂದನೂ ಬಂದಿರೋದು. ಯಾಕಂದರೆ ನಮಗೆ ರಾಮನ ಭಕ್ತ ಹನುಮಾನ್ ನಮಗೆಲ್ಲ ಕಡೆಯಿಂದನೂ ನಮ್ಮನ್ನು ಕಾಪಾಡ್ತಾನೆ, ಹಾಗೆ ರಾಮ ಕಾಪಾಡ್ತಾನೆ. ದಯವಿಟ್ಟು ಯಾರ್ಯಾರ ಮನೆಗೆ ನೋಡಿ ತುಂಬ ಭಕ್ತಿಯಿಂದ ಯಾರ್ಯಾರ ಮನೆಗೆ ರಾಮಂದು ಅಕ್ಷತೆ ಬಂದಿದೆ ಇದನ್ನು ಇವಾಗ ಪೂಜೆ ಮಾಡಿ 2 ಗಂಟೆ ಹಾಕ್ಕೊಳ್ಳೋಣ. ಎರಡು ಗಂಟೆ ಹಾಕಿ ಸಾಕು. ಬಟ್ಟೆ ಒದ್ದೇ ಇರೋದು ಬೇಡ, ಭಕ್ತಿಯಿಂದ ಕೇಳಿಕೊಂಡು ಗಂಟೆ ಹಾಕ್ಕೊಳ್ಳಿ. ಯೆಲ್ಲೋ ಕಲರ್ ಬಟ್ಟೆ ತಗೊಳ್ಳಿ. ಇದನ್ನು ಭಕ್ತಿಯಿಂದ ನೀವು ಚಿನ್ನ ಎಲ್ಲಿಡ್ತೀರಾ, ದುಡ್ಡು ಎಲ್ಲಿಡ್ತೀರಾ, ನಿಮ್ಮದು ಬೀರು ಅಂದರೆ ಗೋದ್ರೇಜಲ್ಲಿ ಅಲ್ಲಿ ಭಕ್ತಿಯಿಂದ ಇಡಿ. ನೋಡಿ ದಯವಿಟ್ಟು ಕೈ ಮುಗಿದು ಕೇಳ್ಕೊಳ್ತೀನಿ, ಎಲ್ಲರೂ ಈ ಥರ ಮಾಡಿ ಅಂತ ಕೇಳ್ಕೊಳ್ತೀನಿ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ರಾಮ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಕೇಳಿಕೊಂಡು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ.